ಮೈಸೂರಿನಲ್ಲಿ ಮತ್ತಷ್ಟು ಹೆಚ್ಚಿದ ದಸರಾ ದಂಗಲ್. ಮುಷ್ತಾಕ್ ಪರ ವಿರೋಧ, ಪಾದಯಾತ್ರೆಗೆ ಅನುಮತಿ ನಿರಾಕರಣೆ ಮಾಡಲಾಗಿದೆ. ಪರನೂ ಬೇಡ ವಿರೋಧನೂ ಬೇಡ, ನೀವು ಯಾವ ಪಾದಯಾತ್ರೆನೂ ಮಾಡಬೇಡಿ ಅಂತ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅನುಮತಿಯನ್ನು ನಿರಾಕರಿಸಿದ್ರೂ ಕೂಡ ಚಾಮುಂಡಿ ಚಲೋಗೆ ಯತ್ನವನ್ನು ಮಾಡಬಹುದು. ಬಿಜೆಪಿ ಹಿಂದೂ ಜಾಗರಣ ವೇದಿಕೆಯಿಂದ ಚಲೋಗೆ ಯತ್ನಿಸಲಾಗಿದೆ. ಕುರುಬರಹಳ್ಳಿ ವೃತ್ತದಿಂದ ಚಾಮುಂಡಿ ಬೆಟ್ಟ ಚಲೋಗೆ ಯತ್ನಿಸಲಾಗಿದೆ. ಬಿಜೆಪಿ ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಮತ್ತೊಂದು ಕಡೆಯಲ್ಲಿ ಬಾನು ಮುಷ್ತಾಕನ್ನ ಬೆಂಬಲಿಸಿ ಚಾಮುಂಡಿ ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ದಲಿತ ಮಹಾಸಭಾದಿಂದ ಮುಷ್ತಾಕನ್ನ ಬೆಂಬಲಿಸಿ ಚಾಮುಂಡಿ ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಹಿನ್ನೆಲೆಯಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಎರಡೂ ಕಡೆಯವರಿಗೂ ಕೂಡ ಅನುಮತಿ ನೀಡಿರಲಿಲ್ಲ. ಬಟ್ ಇಲ್ಲಿ ಬಿಜೆಪಿಯ ಶಾಸಕರುಗಳು ಅನುಮತಿ ಇಲ್ಲ ಅಂತ ಅಂದ್ರೂ ಹೋರಾಟ ಮಾಡಿಯೇ ತೀರ್ತೀವಿ, ಮೈಸೂರು ಚಲೋ ಮಾಡಿಯೇ ತೀರ್ತೀವಿ ಅಂತ ರಸ್ತೆಗೆ ಇಳಿದಿದ್ದರಿಂದ ಕೆಲ ಕಾಲ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ಆಯಿತು, ಮಾತಿಗೆ ಮಾತು ಬೆಳೀತು. ಕೊನೆಗೆ ಎಲ್ಲರನ್ನ ಪೊಲೀಸ್ ವಾಹನಕ್ಕೆ ಹತ್ತಿಸಿ ಕರ್ಕೊಂಡು ಹೋದರು. ಇದಕ್ಕೆ ಸಂಬಂಧಪಟ್ಟಂತೆಲ್ಲಿನ ಪರಿಸ್ಥಿತಿ, ವಾಸ್ತವ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಿರುವುದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಪರ ವಿರೋಧವಾದಂತಹ ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಇವತ್ತು ಮೈಸೂರಿನ ಕುರುಬರಹಳ್ಳಿ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆ ಬಿಜೆಪಿಯ ನಾಯಕರುಗಳು ಸೇರಿ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆಯನ್ನು ವಿರೋಧಿಸಿ ಚಾಮುಂಡಿ ಬೆಟ್ಟಕ್ಕೆ ಚಲೋ ಅನ್ನೋ ಒಂದು ಪಾದಯಾತ್ರೆಗೆ ಮುಂದಾದರು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದಲಿತ ಮಹಾಸಭಾದವರು ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆಯನ್ನು ಸ್ವಾಗತಿಸುವ ಮುಖಾಂತರ ಅವರ ಪರವಾಗಿ ಚಾಮುಂಡಿ ಬೆಟ್ಟಕ್ಕೆ ನಡಿಗೆಯ ಒಂದು ಪಾದಯಾತ್ರೆಗೆ ಮುಂದಾದರು. ಇನ್ನು ಎರಡೂ ಪಾದಯಾತ್ರೆಯವರು ಕೂಡ ಅನುಮತಿಯನ್ನು ಕೇಳಿದಂಥ ಒಂದು ಹಿನ್ನೆಲೆಯಲ್ಲಿ ಪರ ವಿರೋಧವಾದಂತಹ ಈ ಒಂದು ಪಾದಯಾತ್ರೆಗೆ ಪೊಲೀಸರು ಅನುಮತಿಯನ್ನು ನಿರಾಕರಣೆ ಮಾಡಿದರೂ ಕೂಡ ಇವತ್ತು ಮೈಸೂರಿನ ಕುರುಬರಹಳ್ಳಿ ವೃತ್ತದಿಂದ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಹೋಗಲಿಕ್ಕೆ ಈ ಎರಡೂ ಸಂಘಟನೆಗಳು ಮುಂದಾದವು. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದನ್ನು ಬಹಳ ಪ್ರಮುಖವಾಗಿ ನಾವಿವತ್ತು ಮೈಸೂರಿನ ಕುರುಬರಹಳ್ಳಿಯ ವೃತ್ತದಲ್ಲಿ ಇದ್ದೇವೆ. ಈ ಒಂದು ವೃತ್ತದಲ್ಲಿ ಇವತ್ತು ಪೊಲೀಸರು ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಇಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡುವ ಮುಖಾಂತರ ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟಿದ್ದಂತಹ ಚಾಮುಂಡಿ ಚಲೋ ಅನ್ನೋ ಒಂದು ಪಾದಯಾತ್ರೆ ಏನಿತ್ತು, ಆ ಒಂದು ಪಾದಯಾತ್ರೆ ಜೊತೆಗೆ ದಲಿತ ಮಹಾಸಭಾದವರು ಚಾಮುಂಡಿ ನಡಿಗೆ ಅನ್ನೋ ಒಂದು ಪಾದಯಾತ್ರೆಗೆ ಏನು ಕರೆಯನ್ನು ಕೊಟ್ಟಿದ್ರು, ಈ ಎರಡೂ ಪಾದಯಾತ್ರೆಗಳು ಕೂಡ ಘರ್ಷಣೆ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವೃತ್ತದ ಸುತ್ತ 4 ರಸ್ತೆಗಳಲ್ಲೂ ಕೂಡ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾದಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಎರಡೂ ಸಂಘಟನೆಗಳಿಗೆ, ಅಂದರೆ ಬಿಜೆಪಿಯ ಕಾರ್ಯಕರ್ತರು ಇರಬಹುದು, ಹಿಂದೂ ಜಾಗರಣ ವೇದಿಕೆ ಇರಬಹುದು, ಮತ್ತೊಂದು ಕಡೆ ದಲಿತ ಮಹಾಸಭಾ ಇರಬಹುದು, ಈ ಪರ ವಿರೋಧವಾದಂತಹ ಪಾದಯಾತ್ರೆಗೆ ಪೊಲೀಸರು ಅನುಮತಿಯನ್ನು ನಿರಾಕರಣೆ ಮಾಡಿದರೂ ಕೂಡ ಹಿಂದೂ ಜಾಗರಣ ವೇದಿಕೆ ಜೊತೆಗೆ ಬಿಜೆಪಿಯ ನಾಯಕರು ಪಾದಯಾತ್ರೆಗೆ ಮುಂದಾದರು. ಆ ಒಂದು ಸಂದರ್ಭದಲ್ಲಿ ಶಾಸಕ ಶ್ರೀವತ್ಸ ಸೇರಿದಂತೆ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವರೆಲ್ಲರನ್ನೊಳಗೊಂಡಂಥ ಹಿಂದೂ ಜಾಗರಣ ವೇದಿಕೆ ಜೊತೆಗೆ ಬಿಜೆಪಿಯ ನಾಯಕರನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರು. ಇದೀಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ಈ ಥರದ ಒಂದು ಪರ ವಿರೋಧವಾದಂತಹ ಪ್ರತಿಭಟನೆಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಅಪಚಾರವನ್ನು ಮಾಡಿದ್ದಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಕೋರ್ಟ್ ಮೆಟ್ಟಿಲೇರಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಪರ ವಿರೋಧವಾದಂತಹ ಚರ್ಚೆಗಳು ಈಗ ಇರ್ತಕ್ಕಂಥದ್ದು. ಮುಖ್ಯವಾಗಿ ಹೇಳೋದಾದರೆ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ಏನಿದೆ, ಈ ಒಂದು ಆಯ್ಕೆ ಪರ ವಿರೋಧವಾದಂತಹ ಒಂದು ಹೋರಾಟಕ್ಕೆ
ಪಾದಯಾತ್ರೆಗೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಕಡಿವಾಣವನ್ನು ಹಾಕುವಂಥ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅನುಮತಿ ಇಲ್ಲದಿದ್ದರೂ ಪಾದಯಾತ್ರೆಗೆ ಮುಂದಾದಂತಹ ಬಿಜೆಪಿಯ ನಾಯಕರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಬೆಳವಣಿಗೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು.